2026 ಎಂಟೈರ್ ವರ್ಲ್ಡ್ ಮೈಂಡ್ ನೇ ಗಡಗಡ ಅಂತ ಅಳ್ಳಾಡಿಸ್ತಾರಂತ ಅಬ್ಸೆಷನ್ ಹಾರರ್ ಥ್ರಿಲ್ಲಿಂಗ್ ಆಗಿರೋ ಈ ಸಿನಿಮಾ 1 ಗಂಟೆ 50 ನಿಮಿಷ ಅಷ್ಟೇನೆ. ಬರೀ 7 ಕೋಟಿಲಾಗಿರೋ ಈ ಸಿನಿಮಾ 2,000 ಕೋಟಿ ಮೇಲ್ ಕಲೆಕ್ಷನ್ ಮಾಡ್ತಿದೆ ಅಂದ್ರೆ ಹೆಂಗಿರ್ಬೇಡ ಇದ್ರ ಪರ್ಫಾರ್ಮೆನ್ಸ್, ಸ್ಕ್ರೀನ್ ಪ್ಲೇ, ಸ್ಟೋರಿ ಟೆಲ್ಲಿಂಗ್, ನರೇಷನ್, ಆರ್ ರೇಟೆಡ್, ಚಸ್ಕಾ ಮಸ್ಕಾ ಹೆಂಗೆಲ್ಲ ಇರಬೇಡ. ಬೇಸಿಕಲಿ ಈ ಸಿನಿಮಾ ಎ ರೇಟೆಡ್. ಈ ಸಿನಿಮಾದಲ್ಲಿ ಆ ಸೀನು ಕೂಡ ಇದೆ, ಜೊತೆಗೆ ವೈಲೆನ್ಸ್ ಕೂಡ ಇದೆ. ಈ ಸಿನಿಮಾನ ಇಂಡಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರೋರು ಆ ಸೀನ್ ನ ಕಟ್ ಮಾಡ್ಬಿಟ್ಟವ್ರೆ. ಹೆಂಗಿರ್ಬೋದು ಅಂತ ಹುಚ್ಚೆದ್ದು ತಡಕ್ ಜಗದಲ್ಲೆಲ್ಲ ತಡಕಿ ನೋಡ್ಬಿಟ್ಟೆ. ಗೊತ್ತಲ್ಲ ನಾನ್ ಯಾರು ಅಂತ. ಇಲ್ಲಿ ಬೇರ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ್ಗೆ ಅವಳ ಫ್ರೆಂಡ್ ಆಗಿರೋಂತ ನಿಕ್ಕಿ ಮೇಲೆ ಲವ್ ಆಗಿರ್ತದೆ. ಆದ್ರೆ ಅವ್ನ್ಗೆ ಹೇಳ್ಕಡೆಗೆ ತುಂಬಾ ಪುಕ್ಕು ಅಂತ ಇರ್ತದೆ, ಭಯ. ಇದೇ ಟೈಮ್ಗೆ ಸರಿಯಾಗಿ ಅವನ ಕೈಗೆ ಒಂದು ಅಸ್ತ್ರ ಸಿಕ್ಬಿಡ್ತದೆ, ಒನ್ ವಿಶ್ ವಿಲ್ಲೋ. ಈ ಐಟಮ್ ನ ತಗೊಂಡು ಅವಳು ನನ್ನನ್ನ ಹುಚ್ಚಿ ತರ ಲವ್ ಮಾಡ್ಬೇಕು ಅಂತ ಅನ್ಬಿಟ್ಟು ಮುರಿದು ಬಿಡ್ತಾನೆ. ನೆಕ್ಸ್ಟ್ ಅವಳು ಹುಚ್ಚಿನೇ ಆಗೋಗ್ಬಿಡ್ತಾಳೆ, ಮ್ಯಾಡ್ ಇನ್ ಲವ್. ಅದು ಬೇರೆ ಬೇರೆ ಕಡೆನೆ ತಿರ್ಕೊಂಡು ಹೆಂಗ ಓಡಾಯ್ತದೆ. ಅದನ್ನ ನೀವು ಸಿನಿಮಾ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಹ್ಯಾಪಿಯಾಗಿ ಒನ್ ಟೈಮ್ ನೋಡ್ಬೋದು. ಈ ಸಿನಿಮಾನ ಒನ್ ಟೈಮ್ ನೋಡ್ಬೋದು, ಪರ್ಫೆಕ್ಟ್ ಆಗಿದೆ. ಏನ್ ಇವ್ನು ಹಿಂಗ್ ಹೇಳ್ತಾವನಲ್ಲ, ಆಲ್ರೆಡಿ 2,000 ಕೋಟಿ ಕಲೆಕ್ಷನ್ ಆಗ್ಬಿಟ್ಟಿದೆ, ಏನೇನೇ ಹೇಳ್ತಾ ಇದು ಅಂತ ತಲೆ ಕೆಡಿಸ್ಕೊಳೋದಕ್ ಹೋಗ್ಬೇಡಿ. ಈ ಸಿನಿಮಾದ ಸ್ಟೋರಿ ನಿಮ್ಮನ್ನ ಡಿಫ್ರೆಂಟ್ ಆಂಗಲ್ ಅಲ್ಲಿ ಫೀಲ್ ಮಾಡಿಸುತ್ತೆ. ಒಂದ್ ಕಡೆ ವಾವ್, ಏನ್ ಆಕ್ಟಿಂಗು, ಏನ್ ಪರ್ಫಾರ್ಮೆನ್ಸ್. ಇನ್ನೊಂದ್ ಕಡೆ ಥಿಂಕ್ ಮಾಡ್ತೀರಾ, ಸ್ಟೋರಿ ಇಷ್ಟಕ್ಕೆ ಇಷ್ಟೊಂದು ಐಪಾ ಅಂತ. ಈ ತರ 2 ಮನ್ಸ್ ಇಟ್ಕೊಂಡು ನೋಡುವಂತ ಸಿನಿಮಾ ಇದು. ಇನ್ನು ಅದೇ 2 ಮನ್ಸ್ ಇಟ್ಕೊಂಡು ಹೇಳ್ಬೇಕು ಅಂದ್ರೆ ಈ ಸಿನಿಮಾದ ಸ್ಟೋರಿ ಅಷ್ಟಕ್ಕಷ್ಟೇ ಅನ್ಕೊಂಡ್ರು ಕೂಡ ಪರ್ಫಾರ್ಮೆನ್ಸ್ ಅಂಡ್ ಪ್ರೆಸೆಂಟೇಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅದಕ್ಕೋಸ್ಕರನೇ ಈ ಸಿನಿಮಾ ಇವಾಗ 2,000 ಕೋಟಿನ ಕಲೆಕ್ಷನ್ ಮಾಡಿ ಇನ್ನು ಮುಂದೆ ನುಗ್ತಾನೆ ಇದೆ. ಬೇಸಿಕಲಿ ಇದು ಹಾರರ್ ಥ್ರಿಲ್ಲರ್ ಮೂವಿ. ಇಲ್ಲಿ ಥ್ರಿಲ್ಲಿಂಗ್ ಆಗುವಂತ ಮೂವ್ಮೆಂಟ್ ಗಳು 1-2-3 ಇರ್ಬೋದು. ಬಟ್ ಹಾರರ್ ಅಂತ ಬಂದಾಗ ಈ ಸಿನಿಮಾದಲ್ಲಿ ಮೈನ್ ಹೀರೋಯಿನ್ ನಿಕ್ಕಿ ಇದಾಳಲ್ಲ, ಅವಳ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ತಲೆ ಕೆಟ್ಟು ಕೆರೆ ಹಿಡಿದೋಗ್ಬಿಡ್ತದೆ. ಒಂದು ಸೀನ್ ಅಲ್ಲಿ ಎದ್ದು ನಿಂತ್ಕೊಂಡು ಹಂಗೆ ಬ್ಯಾಕ್ ಸ್ಟೆಪ್ ಹಾಕೊಂಡು ನಡ್ಕೊಂಡು ಹೊರಟೋಗ್ಬಿಡ್ತಾಳೆ. ಅದನ್ನ ನೋಡ್ಬಿಟ್ಟು ನೀವು ನಿಜವಾಗ್ಲೂ ದಿವ್ವನೆ ಬಂದ್ಬಿಡ್ತೇನೆ ಮೈ ಮೇಲೆ ಅನ್ನೋ ತರ ಶಾಕ್ ಆಗ್ಬಿಡ್ತೀರಾ. ಆ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಒಟ್ನಲ್ಲಿ ಎಲ್ಲ ಕಡೆ ಕಿತ್ತೋಗಿರೋ ಸಿನಿಮಾಗಳು ಬರ್ತಾನೆ ಇದಾವೆ, ರೆಗ್ಯುಲರ್. ಹೊಸದೇನು ಇಲ್ವಾ ಅಂತ ಕೇಳೋದಾದ್ರೆ ಈ ಸಿನಿಮಾ ನಿಮ್ಗೆ ಹೊಸದನ್ನೇನೋ ಕೊಡ್ಬೋದು. ಪರ್ಫಾರ್ಮೆನ್ಸ್ ವೈಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಿ ನಿಮ್ಮನ್ನ ಕೂರಿಸ್ಬಿಡ್ತದೆ. ಫೈನಲ್ ಆಗಿ ಸಿನಿಮಾ ಮಾತ್ರ ಟೂ ಗುಡ್ ಆಗಿತ್ತು, ಎಕ್ಸಲೆಂಟ್ ಅಂತ ಹೇಳೋದಕ್ ಹೋಗಲ್ಲ. ಸ್ಟೋರಿ ಮಾತ್ರ ಈಗ್ಲೂ ಕೂಡ ಥಿಯೇಟರ್ ಅಲ್ಲಿ ರನ್ ಆಗ್ತಾ ಇರೋದ್ ನೋಡ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ. ಏನ್ ಜನ ಮೇಲ್ ಬಿದ್ದು ಈ ತರ ನೋಡ್ತಾವ್ರಲ್ಲ ಅಂತ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇದ್ದಾರೆ, ಕೀಪ್ ವಾಚಿಂಗ್, ಬಾಯ್. ಎಲ್ಲ ಚೀಪ್